ಮೋದಿ ತಮ್ಮ ಜಾಗತಿಕ ಇಮೇಜ್ಗೋಸ್ಕರ ಸನಾತನ ಧರ್ಮವನ್ನು ಬಲಿ ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಮೊಹಬ್ಬತ್ ಕಿ ದುಖಾನ್ ಅಂತ ಹೇಳ್ತಾ ಹಿಂದೂಗಳ ಮಂಗಳಸೂತ್ರವನ್ನು ಕಿತ್ತು ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇಲ್ವೋ ಅಲ್ಲೆಲ್ಲ ದೀಪಾವಳಿ ಹಬ್ಬದ ಸಮಯದಲ್ಲಿ ಬೇಕಂತಲೇ ಪವರ್ ಕಟ್ ಮಾಡ್ತಾರೆ. RSS ಮತ್ತೆ ಬಿಜೆಪಿ ನಮಗೆ ಭರವಸೆ ನೀಡಿದ್ದು ಈ ದೇಶ ಯಾವತ್ತೂ ಇಸ್ಲಾಮಿಕ್ ರಾಷ್ಟ್ರ ಆಗಕ್ ಬಿಡಲ್ಲ ಅಂತ. ಆದ್ರೆ ಇವತ್ತು ನಾವು ನೋಡ್ತಾ ಇರೋದೇನು ಅದೇ ಹಳೆಯ ತುಷ್ಟೀಕರಣ. ನಮಸ್ತೆ ಅಂಡ್ ವೆಲ್ಕಮ್ ಟು ಇನ್ಸೈಟ್ ರಶ್. ನಾನು ಭಾವನಾ ಆರ್ ಗೌಡ. ಯೂಶಲಿ ನಾನು ಭಾವನಾತ್ಮಕ ವಿಚಾರಗಳ ಬಗ್ಗೆ ಮಾತಾಡೋದು ಬಹಳ ಕಡಿಮೆ. ಆದರೆ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ, ಪೋಷಕರು, ಅದರಲ್ಲೂ ಹೆಣ್ಣು ಹೆತ್ತಿರೋ ಪೋಷಕರು ಬಹಳ ಜಾಗರೂಕರಾಗಿರಬೇಕು ಅಂತ. ಯಾಕಂದರೆ ಕೆಲ ದಿನಗಳಿಂದ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸಿದರೆ, ಅದರಲ್ಲೂ ಈ ಲೆನ್ಸ್ಕಾರ್ಟ್, TCS ಅಂತಹ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಆಗ್ತಿರುವಂತಹ ಘಟನೆಗಳನ್ನು ಗಮನಿಸಿದ್ರೆ ಬಹಳ ಭಯ ಆಗುತ್ತೆ. ಏನಾಗ್ತಾ ಇದೆ ಈ ದೇಶದಲ್ಲಿ ಅಂತ. ಇಷ್ಟೆಲ್ಲ ಈ ದೇಶದಲ್ಲಿ ನಡೀತಾ ಇರುವಾಗ ಒಂದು ಎಚ್ಚರಿಕೆನೋ ಒಂದು ಹೇಳಿಕೆನೋ ಬರ್ಬೋದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ದುರಾದೃಷ್ಟವಶಾತ್ ಯಾವ ಹೇಳಿಕೆನೂ ಬರಲಿಲ್ಲ. ಈ ಮೌನನ ನೋಡಿ ಸುಮ್ಮನೆ ಕೂರಬೇಕು ಅಂತ ಅನಿಸ್ತಾ ಇಲ್ಲ. ಯಾಕೆ ಗೊತ್ತಾ? ಸಮಸ್ಯೆ ಇರೋದು ದೇಶದ ಜನರಲ್ಲ, ದೇಶವನ್ನು ಮುನ್ನಡೆಸ್ತಾ ಇರುವಂತಹ ನಾಯಕರಲ್ಲಿ. ನೋಡಿ, ನಮ್ಮ ದೇಶದ ಇತರ ನಾಯಕರನ್ನು ನೋಡಿ. ಫಾರ್ ಎಕ್ಸಾಂಪಲ್ ಮಮತಾ ಬ್ಯಾನರ್ಜಿ ಇರ್ಬೋದು, ಅಖಿಲೇಶ್ ಯಾದವ್ ಇರ್ಬೋದು, ಹಾಗೆ ದಕ್ಷಿಣ ಭಾರತದ ಯಾವುದೇ ನಾಯಕರಿರ್ಬೋದು. ಅವರಿಗೆ ತಮ್ಮ ಸಿದ್ಧಾಂತ ಏನು ಅನ್ನೋದು ಗೊತ್ತು, ಅವರ ಐಡಿಯಾಲಜಿಗೆ ಅವರು ಸ್ಟಿಕ್ ಆನ್ ಆಗಿರೋದು ಗೊತ್ತು. ಆದರೆ BJP ಸರ್ಕಾರವನ್ನು ಒಮ್ಮೆ ಗಮನಿಸಿ ನೋಡಿ. ಸತತ 2 ಟರ್ಮ್ ಕೂಡ ನಾವು ಈ ದೇಶವನ್ನು ತುಂಬ ಚೆನ್ನಾಗಿ ನಡೆಸ್ತೀವಿ, ತುಂಬ ಚೆನ್ನಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೂಗಳಿಗೆ ನಾವು ಭದ್ರತೆಯನ್ನು ಕೊಡ್ತೀವಿ, ಭದ್ರತೆಯನ್ನು ಕಲ್ಪಿಸ್ತೀವಿ, ಹಿಂದೂಗಳಿಗೆ ಮೋಸ ಆಗಕ್ಕೆ ಬಿಡಲ್ಲ ಅಂತ ಹೇಳಿ ಆಶ್ವಾಸನೆಯನ್ನು ಕೊಡ್ತಾನೆ ಬಂದರು. 2 ಬಾರಿ ಕೂಡ ಪ್ರಚಂಡ ಬಹುಮತದಿಂದ ಗೆದ್ದರು. ಈಗ ನಾವು ಗಮನಿಸಬೇಕು, 12 ವರ್ಷಗಳಿಂದ ನಿಜವಾದ ಹಿಂದುತ್ವ ಸಿಕ್ಕಿದೆಯಾ, ನಿಜವಾದ ಹಿಂದೂಸ್ತಾನ ಸಿಕ್ಕಿದೆಯಾ ಅಂತ. RSS ಮತ್ತು BJP ನಮಗೆ ಭರವಸೆ ನೀಡಿದ್ದು ಈ ದೇಶ ಯಾವತ್ತೂ ಇಸ್ಲಾಮಿಕ್ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ. ಎಸ್, ಇದೇ ಭರವಸೆಯನ್ನು ನೀಡಿದ್ದು. ಆದರೆ ಇವತ್ತು ನಾವು ನೋಡ್ತಾ ಇರೋದೇನು ಅದೇ ಹಳೆಯ ತುಷ್ಟೀಕರಣ. ಇವತ್ತು ಈ ದೇಶದಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಹಿಂದೂಗಳ ಅಸ್ಮಿತೆ ಮೇಲೆ ದಾಳಿ ಆಗ್ತಾ ಇದೆ. ನೋಡಿ, TCS ಅಲ್ಲಿ ಆಗಿದ್ದು ಎಲ್ಲರಿಗೂ ಗೊತ್ತು, ಒಂದು ಕಾರ್ಪೊರೇಟ್ ಜಿಹಾದ್ ಅಂತಲೇ ನಾವು ಹೇಳ್ತೀವಿ. ಅದರಲ್ಲೂ ಲೆನ್ಸ್ಕಾರ್ಟಲ್ಲಿ ಏನಾಗ್ತಾ ಇದೆ, ಹಿಜಾಬ್ ಹಾಕ್ಕೊಂಡು ಆಕೆ ಬರ್ಬೋದು ಲೆನ್ಸ್ಕಾರ್ಟ್ಗೆ, ಆದರೆ ಮಂಗಳಸೂತ್ರವನ್ನು ಧರಿಸಿ ಬಿಂದಿಯನ್ನು ಧರಿಸಿ ಮಾತ್ರ ಬರೋಂಗಿಲ್ಲ. ಹಾಗೆ ಬಂದರೆ ಕೆಲಸದಿಂದ ತೆಗೆಯಲಾಗುತ್ತೆ. ಇದು ಹಿಂದೂಗಳ ಅಸ್ಮಿತೆ ಮೇಲೆ ದಾಳಿ ಮಾಡ್ದಂಗೆ ಆಗ್ತಿದೆ ಅಂತ ನಿಮಗೆ ಅನಿಸ್ತಾ ಇಲ್ವಾ? ನೋಡಿ, ಒಂದು ಕಡೆ ಮುಸ್ಲಿಮರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅಂತ ಹಿಂದೂಗಳ ಅಸ್ಮಿತೆಯನ್ನು ಹತ್ತಿಕ್ತಾ ಇದ್ದಾರೆ. ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹಳ ಮುಖ್ಯವಾಗಿ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಅಂದರೆ TCSನಲ್ಲಿ ಆದಂತಹ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅಲ್ಲೂ ಕೂಡ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ, ಕನ್ವರ್ಷನ್ ಅಂಥದ್ದೆಲ್ಲ ಆಗ್ತಾ ಇದೆ ಅಂತ ಅಂದರೆ, ಈ ಒಂದು ಜಿಹಾದ್ ಇರ್ಬೋದು, ಕಾರ್ಪೊರೇಟ್ ಜಿಹಾದ್ ಆಗ್ತಾ ಇದೆ ಅಂತ ಅಂದರೆ ಅಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ, ಅಲ್ಲಿ ಆಗ್ತಿರುವಂತಹ ಘಟನೆಗಳಿಗೆ ರಾಜಕೀಯವಾಗಿ ಯಾವುದೇ ವಿರೋಧ ವ್ಯಕ್ತ ಆಗ್ತಾ ಇಲ್ಲ. ಹಾಗಾಗಿ ಅವರು ಬಹಳ ಸಲೀಸಾಗಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಯೋಗಿ ಆದಿತ್ಯನಾಥ್ ಮತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರ ಯಾಕೆ ಬಂತು ಅಂತ ತಿಳಿಸ್ತೀನಿ. ಈ ಒಂದು ಸಂದರ್ಭದಲ್ಲಿ ನಾವು ಈ ಘಟನೆಯನ್ನು ಗಮನಿಸಿದಾಗ ಒಮ್ಮೆ ನಾವು ಯೋಗಿ ಆದಿತ್ಯನಾಥ್ ಮತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಹೋಲಿಕೆ ಮಾಡಿ ನೋಡಬೇಕಾಗತ್ತೆ. ನೋಡಿ, ಅಸ್ಸಾಂನ CM ಹಿಮಂತ್ ಬಿಸ್ವಾ ಶರ್ಮಾ ಇರ್ಬೋದು, ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಇರ್ಬೋದು. ಇವರಿಬ್ಬರಿಗೂ ಒಂದು ಗಟ್ಸ್ ಇದೆ. ಅದೇನು ಅಂತ ಅಂದರೆ, ಮುಸ್ಲಿಮರು ಬಹುಸಂಖ್ಯಾತರಿರುವ ಪ್ರದೇಶಕ್ಕೆ ಅವ್ರು ಹೋಗ್ಬಿಟ್ಟು ನಮಗೆ ನಿಮ್ಮ ಮತ ಬೇಡ, ನಿಮ್ಮ ಗದ್ದಲವನ್ನು ಇಲ್ಲಿ ನಡೆಸಬೇಡಿ ಅಂತ ಜೋರಾಗಿ ಹೇಳುವಂತಹ ತಾಕತ್ತಿದೆ. ಆದರೆ ನರೇಂದ್ರ ಮೋದಿಯವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಬಂದೇ ಬರುತ್ತಲ್ವ. ಹೀಗಂದ ಮಾತ್ರಕ್ಕೆ ಮೋದಿಯವರ ನಾಯಕತ್ವವನ್ನು ವಿರೋಧ ಮಾಡ್ತೀವಿ ಅಂತಲ್ಲ. ಜಸ್ಟ್ ಯೋಚನೆ ಮಾಡಿ, ಭಾರತೀಯರಾಗಿ ಅನಿಸುತ್ತೆ ಅಲ್ವಾ, ಮೋದಿಯವರ ತಂಡ ಏನು ತುಷ್ಟೀಕರಣದ ಹಾದಿ ಹಿಡಿದು ಬಿಟ್ಟಿದೆಯಾ ಅಂತ. ಬಹಳ ಹಿಂದೆ ಬೇಡ ನೋಡಿ, ಮಣಿಪುರದಲ್ಲಿ ಘಟನೆ ಆಯಿತು, ಹಿಂದೂಗಳ ಭಾವನೆಗೆ ಧಕ್ಕೆ ಆಯಿತು, ಅಷ್ಟೆಲ್ಲ ಗಲಭೆಯಾದಾಗ ನರೇಂದ್ರ ಮೋದಿ ಮೌನವಾಗಿದ್ದರು.
ಆದರೆ ಹಿಂದೂಗಳು ಯಾವಾಗ ಒಗ್ಗಟ್ಟಾಗಿ ಸಂಘಟಿತರಾಗಿ ಹೋರಾಟ ಮಾಡಿದ್ರೋ ಆಗ ಮೋದಿ ಕಡೆಯಿಂದ ಟ್ವೀಟ್ ಬಂತು, ನಮಗೆ ನೋವಾಗಿದೆ ಅಂತ. ಇದಕ್ಕೇನು ಹೇಳಬೇಕು? ಈ ರೀತಿ ರಾಜಕೀಯ ಇದೆ ಅಲ್ವಾ, ಇದು ದೇಶವನ್ನು ಡಿವೈಡ್ ಮಾಡ್ತಾ ಹೋಗುತ್ತೆ. ಮೋದಿ ಗ್ಲೋಬಲ್ ಲೆವೆಲಲ್ಲಿ ನಿಂತ್ಕೊಂಡು ನಾನು ಜಾಗತಿಕ ನಾಯಕ, ನಾನು ಸೆಕ್ಯುಲರ್ ನಾಯಕ ಅಂತ ತೋರಿಸ್ಕೊಳ್ಳುವಂತಹ ಒಂದು ಇಮೇಜನ್ನು ಪಡ್ಕೊಳ್ಬೇಕು ಅನ್ನುವಂತಹ ಗೋಜಿಗೆ ಹೋಗ್ಬಿಟ್ಟು ಕೋರ್ ಹಿಂದೂಗಳ ಹಿತಾಸಕ್ತಿಗೆ ನೋವಾಗೋದು ನರೇಂದ್ರ ಮೋದಿ ಅವರಿಗಾಗಿರ್ಬೋದು, ನರೇಂದ್ರ ಮೋದಿ ತಂಡಕ್ಕೆ ಕಾಣ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತಲ್ವಾ. ಯಾಕಂದರೆ ನಮಗೇನೇ ತೊಂದರೆ ಆದರೂ ನರೇಂದ್ರ ಮೋದಿ ನಿಲ್ತಾರೆ, ಅವರ ಸರ್ಕಾರ ನಿಲ್ಲುತ್ತೆ. ಯಾಕಂದರೆ ಹಿಂದೂಗಳನ್ನು ರಕ್ಷಣೆ ಮಾಡೋದೇ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿಬಿಟ್ಟು ಅಧಿಕಾರಕ್ಕೆ ಬಂದವರವರು ನಮಗೆ ಏನು ನೋವಾದರೂ ಅವರ ಉತ್ತರ ಇದ್ದೇ ಇರುತ್ತೆ ಅಂತ ಹೇಳಿದಂತಹ ನರೇಂದ್ರ ಮೋದಿಯವರ ಮೌನ ಕೆಲವು ಕಡೆ ಕೋರ್ ಹಿಂದುತ್ವವಾದಿಗಳಿಗೆ ಬಹಳ ನೋವು ತರುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ, RSS ಕೂಡ ಇವತ್ತು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸುವಂತಹ ಹಂತಕ್ಕೆ ಬಂದ್ಬಿಟ್ಟಿದೆ. ಆದರೆ ಯಾವತ್ತಾದರೂ ಒಂದು ಮುಸ್ಲಿಂ ಸಂಘಟನೆ, ಒಬ್ಬ ಮುಸ್ಲಿಂ ನಮಗೆ ದೀಪಾವಳಿಯನ್ನು, ದಸರಾವನ್ನು ಹಿಂದೂಗಳಿಗೋಸ್ಕರ ಆಯೋಜನೆಯನ್ನು ಮಾಡಿದ್ದು ನೀವು ನೋಡಿದ್ದೀರಾ? BJP ಸರ್ಕಾರ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇಲ್ವೋ ಅಲ್ಲೆಲ್ಲ ದೀಪಾವಳಿ ಹಬ್ಬದ ಸಮಯದಲ್ಲಿ ಬೇಕಂತಲೇ ಪವರ್ ಕಟ್ ಮಾಡ್ತಾರೆ. ಆದರೆ ಮೇಲಿರುವಂತಹ ನಾಯಕರು ಇಂತಹ ಘಟನೆಗಳಾದಾಗೂ ಕೂಡ ಮೌನವಾಗಿದ್ದಾರಲ್ವಾ. ಇದಕ್ಕೇನು ಹೇಳಬೇಕು? ಈಗ ಈ ದೇಶದ ಸನಾತನಿ ಮತದಾರರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ನಮಗೆ ಗೌರ್ಮೆಂಟಿಂದ 10 ರೂಪಾಯಿ ಸಬ್ಸಿಡಿ ಬೇಡಪ್ಪ, ನಮ್ಮನ್ನು ಹಿಂದೂಗಳನ್ನು ರಕ್ಷಣೆ ಮಾಡಬೇಕು, ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, BJPಯ ಉನ್ನತ ಮಟ್ಟದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಅದು ಅರ್ಥ ಆಗಬೇಕು ಜನಕ್ಕೆ. ಅವರು ತಮ್ಮ ಕೋರ್ ಮತದಾರರ ಎದೆಯಲ್ಲಿ ಕತ್ತಿಯನ್ನು ಹಾಕ್ತಾ ಇದ್ದಾರೆ. ಹಿಂದೂ ಸಮಾಜವನ್ನು ಜಾತಿ ಆಧಾರಿತವಾಗಿ ಒಡೆಯೋದು. ಫಾರ್ ಎಕ್ಸಾಂಪಲ್, ಒಂದು ಕಡೆ ಹಿಂದುತ್ವದ ಬಗ್ಗೆ ಮಾತಾಡೋದು, ಇನ್ನೊಂದು ಕಡೆ ಜಾತಿ ಬಗ್ಗೆ ಕೂಡ ಮಾತಾಡಿ ಅದನ್ನು ವಿಭಜನೆ ಮಾಡೋದು. ಫಾರ್ ಎಕ್ಸಾಂಪಲ್, ಬ್ರಾಹ್ಮಣ, ಗೌಡ, ಅದು ಕ್ಷತ್ರಿಯ ಅಂತ ಹೇಳಿ ಒಡೆಯೋದು. ಇದು ಕಾಂಗ್ರೆಸ್ ಮಾಡ್ತಾ ಇದೆ, ಕಾಂಗ್ರೆಸ್ ಬುದ್ಧಿನೇ ಅದು ಅನ್ನೋದು ಬಿಟ್ಬಿಡೋಣ. ಆದರೆ ಯೋಚನೆ ಮಾಡಿ, ಮುಸ್ಲಿಮರಲ್ಲೂ ಕೂಡ ಎಷ್ಟೊಂದು ಪಂಗಡಗಳಿದೆ, ಆದರೆ ಯಾವತ್ತೂ ಕೂಡ ಮುಸ್ಲಿಮರು ಈ ರೀತಿ ಜಾತಿ ಆಧಾರಿತವಾಗಿ ಡಿವೈಡ್ ಆಗಿದ್ದನ್ನು ನಾವು ನೋಡಿಲ್ಲ. ನೋಡಿ, ಪಾಕಿಸ್ತಾನದಂತಹ ಹಾಗೂ ಬಾಂಗ್ಲಾದೇಶದಂತಹ ದೇಶದಲ್ಲಿ ಹಿಂದೂಗಳು ಸುರಕ್ಷಿತರಾಗಿಲ್ಲ ಅಂತ ನಾವೆಲ್ಲ ಮಾತಾಡ್ತೀವಿ. ಆದರೆ ನಿಜವಾಗ್ಲೂ ನಾವೆಲ್ಲರೂ ಗಮನಿಸಬೇಕು, ಭಾರತದಲ್ಲಿ ಹಿಂದೂಗಳು ಸುರಕ್ಷಿತರಾಗಿದ್ದಾರಾ ಅಂತ. ಯಾಕಂದರೆ ಎಷ್ಟು ರೀತಿಯ ಲವ್ ಜಿಹಾದ್ ಕೇಸ್ ನಡೀತಾ ಇದೆ. ಯವ್ವನಕ್ಕೆ ಬಂದಂತಹ ಹೆಣ್ಣು ಮಕ್ಕಳು ಎಷ್ಟು ಈಸಿಯಾಗಿ ಲವ್ ಜಿಹಾದ್ಗೆ ಟ್ರ್ಯಾಪ್ ಆಗ್ತಾ ಇದ್ದಾರೆ. ಹೈಸ್ಕೂಲ್ಗೆ ಹೋಗುವಂತಹ ಹೆಣ್ಮಕ್ಳು, 7-8ನೇ ಕ್ಲಾಸ್ಗೆ ಹೋಗುವಂತಹ ಹೆಣ್ಮಕ್ಳೆಲ್ಲ ಕೂಡ ಲವ್ ಜಿಹಾದ್ಗೆ ಬಲಿಯಾಗ್ತಿದ್ದಾರೆ, ಅತ್ಯಾಚಾರ ಅನಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ. ಏನು ಆಗ್ತಾ ಇದೆ ನಮ್ಮ ಸಮಾಜ ಅನ್ನೋದನ್ನು ಗಮನಿಸ್ಬೇಕಲ್ವಾ. ಒಂದು ಕಡೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮೊಹಬ್ಬತ್ ಕಿ ದುಖಾನ್ ಅಂತ ಹೇಳ್ತಾ ಹಿಂದೂಗಳ ಮಂಗಳಸೂತ್ರವನ್ನು ಕಿತ್ತು ಮುಸ್ಲಿಮರಿಗೆ ಕೊಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ದೇಶದ ಉನ್ನತ ನಾಯಕತ್ವ ಕಣ್ಣು ಮುಚ್ಕೊಂಡು ಕೂರೋದು ಎಷ್ಟು ಸರಿ, ನೀವೇ ಯೋಚನೆ ಮಾಡಿ. ನಾವೆಲ್ಲ ಯೋಚನೆ ಮಾಡಬೇಕು, ಮೋದಿಯವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ ನಮಗೆಲ್ಲ ಸಿಕ್ಕಿದ್ದೇನು ಅಂತ. ಜಸ್ಟ್ ಯೋಚನೆ ಮಾಡಿ. ಮುಸ್ಲಿಮರು ಯಾವತ್ತೂ BJPಯನ್ನು ದೂಷಣೆ ಮಾಡ್ತಾನೆ ಇರ್ತಾರೆ, BJPಗೆ ಮತ ಹಾಕಲ್ಲ. ಆದರೂ ಕೂಡ ಸರ್ಕಾರ ಇಂಡೈರೆಕ್ಟ್ ಆಗಿ ಅವರನ್ನು ಓಲೈಸುವ ಕೆಲಸ ಯಾಕೆ ಮಾಡ್ತಾ ಇದೆ, ಅವರು ಮಾಡುವಂತಹ ಕೆಲಸಗಳಿಗೆ ಯಾಕೆ ಮೌನವಾಗಿ ಕೂತಿದೆ, ಯಾವುದೇ ಎಚ್ಚರಿಕೆಯನ್ನು ಯಾಕೆ ನೀಡ್ತಾ ಇಲ್ಲ ಅನ್ನುವಂತಹದ್ದು ಬಹಳ ದೊಡ್ಡ ಪ್ರಶ್ನೆ. ಆದರೆ ಯೋಗಿ ಆದಿತ್ಯನಾಥ್ ಇರ್ಬೋದು, ಅಸ್ಸಾಂ CM ಹಿಮಂತ್ ಬಿಸ್ವಾ ಶರ್ಮಾ ಇರ್ಬೋದು, ಅವರಲ್ಲಿ ಒಂದು ಸ್ಪಷ್ಟತೆ ಇದೆ. ನಾವು ಯಾರಿಗೋಸ್ಕರ ಕೆಲಸ ಮಾಡ್ತೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಜಾತ್ಯತೀತರಲ್ಲ, ನಾವು ಹಿಂದೂಗಳು ಹಿಂದುತ್ವಕ್ಕಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಆ ರೀತಿಯಾದ ಕ್ಲಾರಿಟಿ ಇರಬೇಕಲ್ವಾ ನಾಯಕರಲ್ಲಿ. ನೋಡಿ, ನಮ್ಮ ದೇಶಕ್ಕೆ ಇಂತಹ ನಾಯಕರ ಅಗತ್ಯ ಆಗಿದೆ. ಹಿಂದೂ ಮತದಾರ ಕುರುಡ ಅಲ್ಲ, ಎಲ್ಲವನ್ನ ಗಮನಿಸ್ತಾ ಇದ್ದಾನೆ. ಪ್ರತಿಯೊಬ್ಬರು ಎಲ್ಲರನ್ನ ಗಮನಿಸ್ತಾರೆ. ಮುಂದಿನ ಚುನಾವಣೆಯಲ್ಲಿ ಬ್ಯಾಲೆಟ್ ಬಾಕ್ಸ್ ಮೂಲಕ ತಮ್ಮ ಉತ್ತರವನ್ನು ನೋಡ್ತಾರೆ. ಮೋದಿ ತಮ್ಮ ಜಾಗತಿಕ ಇಮೇಜ್ಗೋಸ್ಕರ ಸನಾತನ ಧರ್ಮವನ್ನು ಬಲಿ ಕೊಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಕಾಲವೇ ಉತ್ತರ ಕೊಡುತ್ತೆ, ಮತದಾರನೇ ಉತ್ತರ ಕೊಡ್ತಾನೆ. ಇವಳೇನಪ್ಪ ಹೀಗೆ ಹೇಳ್ತಿದ್ದಾಳೆ ಅಂತ ನಿಮಗನಿಸ್ಬೋದು. ಆದರೆ ಕೋಟ್ಯಾಂತರ ಹಿಂದೂಗಳ ಮನದಾಳದ ಮಾತು. ಅಂದರೆ ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ನಮಗೆ ಉತ್ತರ ಬೇಕಿತ್ತು, ಇದಕ್ಕೆ ಪ್ರತಿಫಲ ಬೇಕು, ಇದಕ್ಕೆ ಬೇಕಿತ್ತು, ಇದು ಚಿಕ್ಕದು ಅಂತ ಸಾಮಾಜಿಕವಾಗಿ ಅನಿಸಿದ್ರು ಕೂಡ ಇದಕ್ಕೆ ಉತ್ತರ ಕೊಡಲಿಲ್ಲ ಅಂದರೆ ಮುಂದೇನು ಆಗಬಹುದು ಅಂತ ಇಟ್ಕೊಂಡು, ಅಂದರೆ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರಲ್ಲ, ಅಂತಹ ಹಿಂದೂಗಳ ಮನದಾಳದ ಮಾತುಗಳನ್ನು ನಾವು ಹೇಳ್ತಾ ಇದ್ದೀನಿ ಅಷ್ಟೇ.
ನಾವೆಲ್ಲ ಯೋಚನೆ ಮಾಡಬೇಕು, ಸೆಕ್ಯುಲರ್ ಅಂತ ಪಟ್ಟ ಕಟ್ಕೊಂಡಿರುವಂತಹ ನಾಯಕ ನಮಗೆ ಬೇಕೋ ಅಥವಾ ಧರ್ಮವನ್ನು ರಕ್ಷಿಸುವಂತಹ ಯೋಗಿ ಬೇಕೋ ಅನ್ನೋದನ್ನು ಮತದಾರನೇ ನಿರ್ಧಾರ ಮಾಡಬೇಕು. ಹಾಗಂತ ನರೇಂದ್ರ ಮೋದಿ ಧರ್ಮವನ್ನು ರಕ್ಷಣೆ ಮಾಡಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಯಾವ ಟೈಮಲ್ಲಿ ಒಬ್ಬ ನಾಯಕ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನೋದನ್ನು ಮಾತ್ರ ತಿಳಿಸ್ತಾ ಇರೋದು. ಜೈ ಹಿಂದ್, ವಂದೇ ಭಾರತ ಮಾತರಂ.